ಗೈಸ್ ಅಮ್ಮ ಮನೆಗೆ ಬಂದರು. ಇವಾಗ ಅಳಿಸ್ ನನಗೆ ಕಟ್ ಮಾಡ್ಬೇಕಂತ ಕೂತ್ಕೊಂಡವ್ರೆ. ಇದನ್ನು ಕಟ್ ಮಾಡ್ಬೇಕು ಅನ್ಕೊಂಡ್ಯಾ? ಹಾಂ, ಅವತ್ತೇ ಹೇಳಿದೆ ನಾನು. ಅವತ್ತೇ ಹಳಸ್ನನ್ ಸೀಸನ್ ಮುಗೀತಂತ ಹೇಳಿದೆ. ಇನ್ನೂ ಐತೆ ನೋಡ್ದ. ಎಷ್ಟು ದಿನ ಇರ್ತೈತಿ ಇದು? ಅಲ್ಲ, ಹಳಸ್ನನ್ ಸೀಸನ್ ಎಷ್ಟು ದಿನ ಇರ್ತೈತಂತ ಅದು ಇಷ್ಟು ಮಂತ್ಸ್ ಅಂತಿರಲ್ಲ ಇದು. ಆಯ್ತು, ಇವಾಗಿನ ಮಳೆ ಹತ್ತಿರ ಬರಲ್ಲ ಇದನ್ನ. ಅಂದ್ರೆ ಇದ ಲಾಸ್ಟ್ ಹಣ್ಣು ನಮಗೆ. ಸೊ ಗೈಸ್, ಮೊನ್ನೆನೇ ಹೇಳಿದ್ದೆ ಲಾಸ್ಟ್ ಹಣ್ಣು ಅಂತ. ಬಟ್ ಇವತ್ತು ತೊಗೊಂಬಂದ್ಬಿಟ್ಟವ್ರೆ ಮನೇಲಿ. ಸೊ ಇವಾಗ ಕಟ್ ಮಾಡಬೇಕು. ಅದಕ್ಕೇನು ಇದು ಎಣ್ಣೆ ತರ್ಬೇಕಾ? ಹಾಂ, ತಡ್ಕೊ. ಐಸ್ ಇವತ್ತು ಹಳಸ್ನಮ್ ತಿನ್ನೋದು ಲಾಸ್ಟ್ ಹಣ್ಣದು ಮನೇಲಿ ಇವತ್ತು. ಇವಾಗ ಕಟ್ ಮಾಡೋದು. ಯಾವ ಥರ ಕಟ್ ಮಾಡ್ತಾರೆ ನಮ್ಮ ಅದು ತೋರಿಸ್ತೀನಿ ನೋಡಿ. ಕಟ್ ಮಾಡಿ. ನೀನು ಕಟ್ ಮಾಡಿದೆ. ಅಲ್ಲೇ ಅದ ಮಾಡೋದು ಚರಿಗೆ. ನಮ್ಮಮ್ಮ ಇವಾಗ ಕಟ್ ಮಾಡ್ತಾರೆ ಆ ಥರ ಅಂತ ತೋರಿಸ್ತೀನಿ. ಹಣ್ಣಾಗಿಲ್ಲ ಅಂದ್ರೆ ಹಣ್ಣಾಗಿಲ್ಲ ಅಂದ್ರೆ ಕಾಯಿ ತಿಂದ್ಬಿಡು. ಅಯ್ಯೋ ಗೈಸ್, ಹಣ್ಣೇ ಆಗಿಲ್ಲ ಗೈಸ್ ಇದು. ನಮ್ಮಮ್ಮ ಹಂಗೆ ಕೊಯ್ದಾಕ್ಬಿಟ್ರು. ಹಣ್ಣಾಗಿಲ್ವೇ ಅದು? ಹಣ್ಣಾಗಿಲ್ಲ ಬಿಡ್ವೆ ಅದು ಗೈಸ್, ಹಣ್ಣೇ ಆಗಿಲ್ಲ ಅದು. ಇದು ಎಳೆದೈತನ ಕಾಯಿ, ಅದಕ್ಕೆ ಹಣ್ಣಾಗಿಲ್ಲ. ಏನು ಮಾಡ್ತೀವಿ ಇದನ್ನು? ಕೊಯ್ದೇ ಬಿಟ್ರು. ಇದು ಹಣ್ಣು ಎಳೆದೈತೆ, ಅದಕ್ಕೆ ಆಗಿಲ್ಲ. ಬಟ್ ಹಣ್ಣಾಗಿಲ್ಲ. ಹಣ್ಣಾಗಲ್ಲ ಇದು. ಹಾಂ, ಇದು ಕಾಯಿ ಹಣ್ಣಿಗೆ ಬಂದಿಲ್ಲ. ಇದು ಮತ್ತೆ ಇನ್ನೂ ದೊಡ್ಡದಾಗ್ಬೇಕಾಗಿತ್ತು. ಚಿಪ್ಸ್ ಮಾಡಿಬಿಡು. ಚಿಪ್ಸ್ ಮಾಡ್ತೀಯಾ? ಆಗಲ್ಲ. ಹೆಂಗೈತಿ ತಿನ್ನಾಕರ? ಸ್ವೀಟ್ ಐತಿ ತಿನ್ನಾಕ. ಮತ್ತೆ ಹೆಚ್ಚು ಕಾಯಿ ಐತಿ ಕಚ್ಚ ಅಂತ ತಿನ್ನು. 2 ದಿನ ಹಿಂಗೆ ಇಟ್ಬಿಡು, ಹಣ್ಣಾಕತಿ. ಅದು ಹೊಳೆಯಲ್ಲ. ಇಲ್ಲ ಆಗತ್ತೆ ಗೈಸ್. ಇಷ್ಟು ಕಟ್ ಮಾಡಿ ಕವ್ರಿ. ಇವಾಗ ಇದೇನು ಕೊಳೆಯಲ್ಲ ಅನ್ಕೊಂತೀಯ? ಆಗತ್ತೆ 2 ದಿನಕ್ಕೆ ಮೆತ್ತಗಾಕತ್ತೆ. ಚಿಲ್ಲೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಚಿಲ್ಲ ಹಾಕಿದ್ರು ಹುಡ್ಕೋ. ಗೈಸ್ ಬ್ಯಾಡ್ ಲಕ್. ಏನೋ ಅಂದರೆ ಹಣ್ಣೇ ಆಗಿಲ್ಲ ಅದು. ಕಾಯಿ ಅಲ್ಲೇ ಅದ ಚಳಿಗೆ. ಗೈಸ್, ನಾನು ಸ್ನಾನ ಮಾಡಬೇಕು. ಬೆಳಿಗ್ಗೆಯಿಂದ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದೀನಿ. ಯಾವ ಗುಳಿಗೆ ಹೇಳಿವ ಡೋಲೋ ತಗೊಂಡ್ರು ಕಡಿಮೆ ಅವ. ಅಲ್ಲಿ ಏನೋ ತಗೊಂಡು ಕೋಲ್ಡ್ ಮತ್ತು ಕೆಮ್ಮು ಹತ್ತಿಬಿಟ್ಟತಿ. ಮತ್ತೇನು ತಗೋಬೇಕು? ಗಂಟ್ಲಿನ ಆಗೈತೆ, ಮೂಗ್ ಅದ್ರೊಳಗೆ ಕಟ್ ಹಿಡಿದು ಬಿಟ್ಟತಿ. ಆದ್ರಿಂದ ತಲೆ ನೋವು ಆಗತ್ ಬಿಟ್ಟತಿ. ಶುಂಠಿ ಹಾಕಿ ಟೀ. ಗೈಸ್, ಏನು ಅಂದರೆ ಬೆಳಗ್ಗೆಯಿಂದ ಸ್ನಾನ ಮಾಡಿದ್ದಿಲ್ಲ. ಸೊ ಇವಾಗ ಸ್ನಾನ ಮಾಡಿಬಿಟ್ಟು ಅಜ್ಜಿ ಫೋನ್ ಮಾಡಿಲ್ಲ. ನನ್ನ ಹತ್ರ ನಂಬರ್ ಇಲ್ಲ ಅವ್ರದ್ದು. ಆಡ್ತದೆ ಬಂದಿಗಿನ್ನ. ನಮ್ಮ ಮದುವೆಗೆ ಅವಾಗಲೇ ಬಟ್ಟೆ ಹಾಕ್ಬಿಟ್ಟು ಬಕೆಟ್ ತೊಗೊಂಬ ಅಂತ ಹೇಳಿದೆ. ಅವ್ರೇನೋ ಮಾಡ್ತಾವಳೆ, ನೋಡೋಣ ಬನ್ನಿ. ಹೇಳಿದೆ ಅವಾಗಲೇ ಸ್ನಾನ ಮಾಡೋಕೆ ಒಂದು ಬಕೆಟ್ ಇಟ್ಬಿಟ್ಟು ಆಮೇಲೆ ನೀನು ಬಟ್ಟೆ ಹಾಕುವ ಅಂತ ಹೇಳಿದ್ರೆ, ಅವಳು ಮಾತ್ರ 3 ಬಕೆಟ್ನ ಬಟ್ಟೆ ಹಾಕೊಂಡು ಇದನ್ನು ಮಾಡ್ತಾಳೆ. ತೋರಿಸ್ತೀನಿ ನೋಡಿ ಯಾವ ಥರ ಇದ್ದಾಳೆ ಅಂದರೆ. ನೀನು ಬಕೆಟ್ ಕೊಡ್ತಿಲ್ಲ?
ಗೈಸ್ ಮೂರು ಬಕೆಟ್ನ ಎತ್ತಕೊಂಡ್ಬಿಟ್ಟವಳೆ. ಒಂದು ಬಕೆಟ್ ಕೊಡಂದ್ರೆ ಕೊಡ್ತಾ ಇಲ್ಲ. ಸ್ನಾನ ಮಾಡ್ಬೇಕು ಕೊಡು. ಗೈಸ್ ಫೈನಲ್ ಆಗಿ ಸ್ನಾನ ಗೀನೆಲ್ಲ ಮಾಡ್ಕೊಂಡು ಬಂದೆ. ನಮ್ಮಮ್ಮ ನೋಡಿ ಇಲ್ಲೇ ಕುತ್ಕೊಂಡು ತಲೆ ಬಾಚ್ಕೊಂಡಿಲ್ಲ ಏನಿಲ್ಲ, ಹಂಗೆ ಫೋನ್ ನೋಡ್ಕೊಂಡು ಕುತ್ಕೊಂಡವ್ರೆ. ಇವತ್ತು ಲೀವ್ ಹಾಕ್ಬಿಡ್ಬೇ. ಯಾಕೆ ಒಂದಿನ ಲೀವ್ ಹಾಕಕ್ಕೆ ಏನಕ್ಕತ್ತು? ನಮ್ಮಮ್ಮ ಇವಾಗ ಕಾಸು ಕೊಡ್ತಾರೆ, ನಮಗೂ ಕಾಸು. ಗೈಸ್ ನಮ್ಮಮ್ಮ ಇವಾಗ ಕಾಸು ಕೊಡ್ತವ್ರೆ, ಏನಿಸ್ತವ್ರೆ ಎಷ್ಟು ಕೊಡಬೇಕು ಮಗನಿಗೆ ಪಾಕೆಟ್ ಮನಿ ಅಂತ. ಹೆಣ್ಣು ಮಕ್ಕಳು ಈ ತಪ್ಪುಗಳನ್ನು ಮಾಡುವ ಮನೆಯಲ್ಲಿ ಬಡತನ ಹೆಚ್ಚಾಗಿ ಕಾಡುವುದು. ಹೊಸ್ತಿಲ ಮೇಲೆ ನಿಂತುಕೊಳ್ಳುವುದು ಮತ್ತು ತುಳಿದುಕೊಂಡು ಓಡಾಡದಿರಿ. ಮನೆಯಲ್ಲಿ ಲಕ್ಷ್ಮೀ ದೇವಿ ಹೆಂಗ್ ನೈಸ್ ಮಾಡ್ತಾವೆ ನೋಡಿ. ಹೌದೌದು ಹೌದೌದು. ಇವಾಗ ಕಾಸು ನೋಡಿದ್ಲಲ್ಲ ಅದಕ್ಕೆ ನೈಸ್ ಮಾಡ್ತಾವಳೆ. ಏನು ಅಂದ್ರೆ ನಮ್ಮ ಅಮ್ಮನ ಕೇಳ್ತೀನಿ, ಬೇ ಏನ್ ಮಾಡತ್ತಿ ಇವತ್ತು? ಏನ್ ಡೇ ಗೊತ್ತಾಯ್ತಾನ? ಏನ್ ಡೇ ಹೇಳ? ಯಾರಿಗ ಗೊತ್ತು? ಇವತ್ತು ಗರ್ಲ್ ಫ್ರೆಂಡ್ ಡೇ ಅಂತ. ಹಂಗಂದ್ರ ಗೊತ್ತಿಲ್ಲ? ಗರ್ಲ್ ಫ್ರೆಂಡ್ ಅಂದ್ರೆ ಗೊತ್ತಿಲ್ಲ ನಿಂಗೆ? ಗರ್ಲ್ ಫ್ರೆಂಡ್ ಅಂದ್ರೆ ಹುಡುಗಿರ್ ದಿನ ಅಂತ ಇವತ್ತು. ಅಂದ್ರೆ ಅವ್ರ ಹುಡುಗರು ಲವ್ ಮಾಡಾತಿರ್ತಾರಲ್ಲ, ಅವ್ರ ಹುಡುಗಿ ದಿನ ಅಂತ ಇವತ್ತು. ಏನ್ ಮಾಡ್ಬೇಕು? ನೋಡಿ ನಮಗೂ ಯಾರು ಇಲ್ಲ. ಹುಡ್ಕೊಂಡು ಹೋಗಿ ರೋಡಲ್ಲಿ. ಅದಕ್ಕೆ ನೀನು ಅಂದ ಹುಡುಗಿನ ಹುಡ್ಕೊಡ್ತೀಯಾ? ಹುಡ್ಕೊಡ್ತೀಯಲ್ಲ ನೀನು? ಯಾಕೆ? ಒಳ್ಳೇದಲ್ಲ ಅದೆಲ್ಲ, ಒಳ್ಳೇದದು. ನೀ ಕೇಳಿ ನಿನ್ನ ಹೇಳ್ತಾನೆ ನಾನು. ನಮ್ದು ಯಾರ ವಂಶ ಅನ್ಕೊಂಡು ಗಾಯ್ಸ್ ಹೆಂಗಂತವ್ರ ನೋಡಿ ನಮ್ಮ ಅಪ್ಪನಿಗೆ. ನಮ್ಮ ಅಪ್ಪ ಯಾರು ಮೊದ್ಲ ರಾಜಾವಲಿ ಅವರು. ಗೈಸ್ ಯಾವ ಥರ ಅಡಗಿಸ್ತವ್ರೆ ನೋಡಿ ನಮ್ಮ ಅಪ್ಪನಿಗೆ. ಪಾಪ ನಿನ್ನ ಪ್ರಿಯತಮ ಅವನು ಗೊತ್ತಾ? ಮುಂಚೆ ಎಲ್ಲ ಹೆಂಗ ಅಡ್ಡಾಡ್ತಿದ್ ನೋಡಿದಿಲ್ಲ? ಏನು ಮೆರೀತಿದ್ದ. ನೈಟ್ 12 ಗಂಟೆ ಆದ್ರೂ ಏನು ಫೋನ್ ಮಾಡಿ ಬರಲ್ಲ ನಾನು ಇದಲ್ಲ ನಾನು ಎಮ್ಡಿ ಏನದು ಯಾವ್ರವನು ಎಮ್ಡಿ ಯಾವ ಸೀಮೆ ಎಮ್ಡಿ ಅವ ಒಂದು ಇಲೆಕ್ಷನ್ದಾಗ ಆಸೆ ಬಂದಿದ್ದು ಮೆಟ್ಟಿಗೆ ಹಚ್ಕೊಂಡ್ಬಿಟ್ಟಾವ. ಗೈಸ್ ಗೆಳೆತನ ಮಾಡಿದ್ರೆ ಒಳ್ಳೆ ಗೆಳೆತನ ಮಾಡಬೇಕು. ನಮ್ಮಪ್ಪ ಗೆಳೆತನ ಮಾಡಿದ್ರಪ್ಪ, ಗೆಳೆಯರಿಂದಾನೇ ಹಾಳಾಗೋಗ್ಬಿಟ್ಟು ನಮ್ಮಪ್ಪ. ಸೊ ಇವಾಗ ಇವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಯಾವ ಥರ ಹೇಳ್ತಾವ್ರು ನೋಡಿ ಪಾಪ ಅವ್ರಿಗೆ. ನಮ್ಮಪ್ಪ ಏನು ಅಂದರೆ ಆ ಟೈಮಲ್ಲಿ ಕಾಸಿತ್ತು ಅಂತ ಹೇಳ್ಬಿಟ್ಟು ಫುಲ್ಲು ಎಂಜಾಯ್ ಮಾಡಿದ್ರು. ಇವಾಗ ಲಾಸ್ಟ್ ಎಂಡಲ್ಲಿ ಎಲ್ಲರೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲ ಕೈ ಕೊಟ್ಟು ಆದಮೇಲೆ ಇವಾಗ ನಮ್ಮ ಜೊತೆ ಬಂದುಬಿಟ್ಟು ಇದ್ದಾರೆ. ಸೊ ಇವಾಗ ಅಮ್ಮನ್ನ ಬಿಟ್ಬಿಟ್ಟು ಬರೋಣ ಬನ್ನಿ. ಹೇಳಮ್ಮ ಬಾಯ್ ಅಂತ. ನಮ್ಮಮ್ಮನ ಡ್ರೈವರ್ಸ್ ಮಾಡಿಬಿಟ್ಟು ಬೇರೆ ಮದುವೆ ಮಾಡ್ಕೊಕ್ ಹೋಗಿದ್ದ ನನ್ನ ಮಗ. ನಮ್ಮಮ್ಮ ಇವಾಗ ರಿವೆಂಜ್ ತೆಗಿತವ್ರೆ ನಮ್ಮ ಅಪ್ಪನ ಮೇಲೆ. ಮಾತು ಡೈವರ್ಸ್ ಕೊಡಿ ನನ್ನ ಮದುವೆ ಆಗ್ತೀನಿ ಅಂತಿದ್ದ ಅವನು. ಹೌದಾ? ಹಾಂ, ಅದಕ್ಕೆ ಆಗು ಕೋಟಿಗೆ ಹಾಕು, ನಮ್ಗೇನು ಕೊಡೋದು ಕೊಟ್ಬಿಟ್ಟು ಆಗು ಅಂತ ಹೇಳಿದಕ್ಕೆ ಅಷ್ಟರೊಳಗೆ ಹಿಂಗಾಗ್ಬಿಡ್ತು. ಇವಾಗ ನಮ್ಮಮ್ಮ ರಿವೆಂಜ್ ತೆಗಿತಾರೆ ನಮ್ಮ ಅಪ್ಪನ ಮೇಲೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಬಿಟ್ಬಿಟ್ಟು ನಾವು ಮನೆಗೆ ಬಂದು ಊಟ ಮಾಡೋಣ.
ಸೊ ಗೈಸ್ ಅಮ್ಮನೆಲ್ಲ ಬಿಟ್ಟು ಬಂದಾಯಿತು. ಸೊ ಇವಾಗ ಮಧು ಅವರು ತಮ್ಮ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊತವ್ರೆ. ಸೊ ಏನು ಅಂದರೆ ಎಲ್ಲರೂ ಕೇಳ್ತಾ ಇದ್ದೀನಿ ನಾಳೆ ಅಮ್ಮನ ಕೈಲಿ ಊಟ ಅಡುಗೆ ಮಾಡಿಸ್ರಿ ಅಂತ. ಸೊ ನಾಳೆ ಅಮ್ಮನ ಕೈಯಲ್ಲಿ ಅಡುಗೆ ಮಾಡಿಸ್ತೀನಿ. ನಾಳೆ ಸಂಡೇ ಅಲ್ವಾ, ಸೊ ಅದಕ್ಕೆ ಸೊ ಮಾಡಿಸ್ಬಿಟ್ಟು ನಿಮಗೆ ರೆಸಿಪಿ ಅಮ್ಮ ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಯಾಕಂದ್ರೆ ಅಮ್ಮ ಇದುವರೆಗೂ ನೀವು ನೋಡಿರ್ಬೋದು ನಾಗೇಶ್ ಮಾಮಂದವ್ರದ್ದು ರೆಸಿಪಿಗಳು. ಬಟ್ ನಾಳೆ ಅಮ್ಮನದು ರೆಸಿಪಿ ಯಾವ ಥರ ಇರುತ್ತೆ ಅಂತ ನಮಗೆ ತೋರಿಸ್ತೀವಿ. ಅದು ಸ್ಪೆಷಲ್ ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಿರ್ತಾರೆ. ಸೊ ಅದಕ್ಕೆ ಒಂದು ಸ್ಪೆಷಲ್ ಊಟನ ಅಮ್ಮನ ಕೈಯಿಂದ ಮಾಡಿಸ್ಬಿಟ್ಟು ನಿಮ್ಗೆಲ್ರಿಗೂ ತೋರಿಸ್ತೀನಿ, ಆಯಿತಾ? ಮುಂದಿನ ವಿಡಿಯೋಗಾಗಿ ಹಾಗೆ ಕಾಯ್ತಾ ಇರಿ. ಮುಂದೆ ಸಿಗೋಣ. ದಟ್ಟ ಬಾಯ್ ಬಾಯ್ ಅಷ್ಟೇ.